ಭಾರತದ ಗಡಿ ನುಗ್ಗಲಿಕ್ಕೂ ಪ್ರಯತ್ನ ನಡೆಸಿದೆ. ಪಂಜಾಬ್ನ ಗುರುದಾಸ್ಪುರದಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತಗೊಳಿಸಲಾಗಿದೆ. ರಾತ್ರಿ 9 ರಿಂದ ಬೆಳಗ್ಗೆ 5 ರವರೆಗೆ ವಿದ್ಯುತ್ ಕಡಿತ. ಯಾವುದೇ ರೀತಿಯಲ್ಲೂ ಕೂಡ ಆಪರೇಷನ್ಗೆ ಅವಕಾಶ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂದಿನ ಆದೇಶದವರೆಗೂ ಸಂಪೂರ್ಣವಾಗಿ ವಿದ್ಯುತ್ ಕಡಿತವಾಗಲಿದೆ. ಆಸ್ಪತ್ರೆಗಳು, ಕೇಂದ್ರ ಕಾರಾಗೃಹಗಳಿಗೆ ಈ ವಿನಾಯಿತಿ ಇರುತ್ತೆ. ವಿನಃ ಮನೆಗಳು ಬಾಗಿಲು ಇರಬಹುದು, ಕಿಟಕಿ ಇರಬಹುದು, ಎಲ್ಲವನ್ನು ಕೂಡ ಮುಚ್ಚಬೇಕು. ದೀಪವನ್ನು ಬೆಳಗಿಸ್ಕೊಳ್ಬೇಕಷ್ಟೇ. ಕ್ಯಾಂಡಲ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು, ಟಾರ್ಚ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. ಬೇಕಿರುವಂತಹ ಮೆಡಿಕಲ್ ಕಿಟ್ಗಳನ್ನು ನಿಮ್ಮ ಮನೆಗಳಲ್ಲಿ ಸೌಕರ್ಯಗಳನ್ನು ಇಟ್ಕೊಳ್ಬೇಕು. ಇದನ್ನು ಮೊದಲನೇದಾಗಿ ಅಲರ್ಟ್ ಮಾಡಿದ್ರು. ಈ ಮಾಕ್ ಡ್ರಿಲ್ ಮಾಡುವಂಥ ಸಂದರ್ಭದಲ್ಲೇ ಇದರ ಬಗ್ಗೆ ಅಲರ್ಟ್ ಮಾಡಲಾಗಿತ್ತು. ಯಾಕೆ ಅಂದರೆ ಇಂಥ ಹೊತ್ತಲ್ಲಿ ದಾಳಿಗಳು ನಡೀಬಹುದು. ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಯಾವ್ಯಾವ ಜಾಗ ಅನ್ನೋದನ್ನ ಬೆಳಕಿನ ಮೂಲಕವಾಗಿ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆ ಬ್ಲ್ಯಾಕ್ಔಟ್ ಮಾಡುವಂತಹ ಪರಿಸ್ಥಿತಿ. ಬ್ಲ್ಯಾಕ್ಔಟ್ ಅಂತಂದರೆ ಇಡೀ ಪ್ರದೇಶವನ್ನು ವಿದ್ಯುತ್ ಕಡಿತಗೊಳಿಸೋ ಮೂಲಕವಾಗಿ ವಿದ್ಯುತ್ ದೀಪಗಳು ಬೆಳಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಭಾರತ ಗಡಿ ಜಿಲ್ಲೆಗಳಲ್ಲಿ ಈಗ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ಈ ಮೂಲಕವಾಗಿ ವಿದ್ಯುತ್ ಕಡಿತಕ್ಕೂ ಕೂಡ ಆದೇಶವನ್ನ ಮಾಡಲಾಗಿದೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ಕಾರ್ಯಾಚರಣೆಗೆ ಅಣಿ ಆಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆಯಾ, ಹೇಗೆ? ದಿವ್ಯ, ಖಂಡಿತವಾಗಿಯೂ ಕೂಡ ಒಂದು ಭಾರತದಲ್ಲಿ ಇರ್ತಕ್ಕಂತ ಒಂದು ಜನರು ಯಾವ ರೀತಿ ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನೋದು ಒಂದಾದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನದ ಮೇಲೆ ಯಾವ ರೀತಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಪ್ರತಿದಾಳಿಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಸನ್ನದ್ಧ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಪಾಕಿಸ್ತಾನವು ಕೂಡ ಒಂದ್ ರೀತಿಯಲ್ಲಿ ಕೀಟ್ಲೆಯನ್ನ ಮಾಡ್ತಾನೆ ಇದೆ. ಮತ್ತೆ ಬೇರೆ ಬೇರೆ ರೀತಿಯ ಒಂದು ಸಾರ್ವಜನಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಒಂದ್ ರೀತಿ ದಾಳಿ ಮಾಡೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಕುತಂತ್ರವನ್ನು ಮಾಡ್ತಾ ಇದೆ ಅಂತ ವರದಿಗಳು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಗಡಿ ಜಿಲ್ಲೆಗಳಲ್ಲಿ ಒಂದ್ ರೀತಿಯಲ್ಲಿ ವ್ಯಾಪಕವಾಗಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ ಒಂದು ಭಾರತೀಯ ಸೇನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಮೊದಲ ಗಡಿ ಜಿಲ್ಲೆ ಅಂದ್ರೆ ಗುರುದಾಸ್ಪುರದಲ್ಲಿ ಆ ಒಂದು ಕರೆಂಟ್ ಅನ್ನ ಕಟ್ ಮಾಡಿ ಒಂದು ಆದೇಶವನ್ನ ಒಂದು ಅಲ್ಲಿನ ಕಮಿಷನರ್ ಹೊರಡಿಸಿರ್ತಕ್ಕಂಥದ್ದು. ಅಂದ್ರೆ ರಾತ್ರಿ 9 ರಿಂದ ಬೆಳಗ್ಗೆ 5 ತನಕವೂ ಕೂಡ ಒಂದು ಪವರ್ ಆ ಜಿಲ್ಲೆಯಾದ್ಯಂತ ಇರೋದಿಲ್ಲ ಅಂತನೂ ಕೂಡ ಆ ಒಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ ಆಸ್ಪತ್ರೆ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿರ್ತಕ್ಕಂತ ಜಾಗಗಳಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಆದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ಆ ಒಂದು ಕಿಟಕಿ ಡೋರ್ಗಳೆಲ್ಲ ಕ್ಲೋಸ್ ಮಾಡ್ಬೇಕು ಅನ್ನೋ ಒಂದು ಷರತ್ತನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಾಕ್ನ ಕುತಂತ್ರ ಯಾವುದೂ ಕೂಡ ಸಫಲ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಆ ಒಂದು ಮುಂಜಾಗ್ರತಾ ಕ್ರಮ, ಜೊತೆಗೆ ಭಾರತೀಯ ಕಡೆಯಿಂದನೂ ಕೂಡ ಏನಾದ್ರು ದಾಳಿಯನ್ನ ನಡೆಸಬೇಕಾದ್ರೆ ಎಲ್ಲಕ್ಕೂ ಕೂಡ ರೆಡಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿದ್ಯುತ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಗಡಿ ಜಿಲ್ಲೆಗಳಲ್ಲಿ ಅಲರ್ಟ್ನೆಸ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.